ಯಾದಗಿರಿಯಲ್ಲಿ ಇಂದು ಕಾರು ಮತ್ತೆ ಖಾಸಗಿ ಬಸ್ ನಡುವೆ ಮುಖಾಮುಖಿ ಡಿಕ್ಕಿ ಆಗಿ ಏನಂದ್ರೆ ಸ್ಥಳದಲ್ಲಿ ಏನಂದ್ರೆ 6 ಜನರು ಸಜೀವವಾಗಿ ದಹನ ಆಗಿರ್ತಕ್ಕಂಥ ಸದ್ಯ ನಾವು ಈಗ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಶಾಂತಪುರ ಕ್ರಾಸ್ ಬಳಿ ಈ ಒಂದು ಭೀಕರ ಘಟನೆ ನಡೆದಿರ್ತಕ್ಕಂಥದ್ದು. ಸದ್ಯ ನೀವು ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಅಂದ್ರೆ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರ್ತಂತು. ಈ ಒಂದು ಕಾರು ಸಹಿತ ಏನಂದ್ರೆ ಇಲ್ಲೇ ರಸ್ತೆ ಬದಿಯಿಂದ ಈಗ ಆ ಕಡೆ ಬೀಳಿಸಿದ್ದಾರೆ. ಯಾಕಂದ್ರೆ ಕಾರಿನಲ್ಲಿ ಸುಮಾರು 8 ಜನರಿದ್ರು. 8 ಜನರ ಪೈಕಿ 6 ಜನ ಏನಂದ್ರೆ ಕಾರಿನಲ್ಲೇ ಸುಟ್ಟು ಹೋಗಿರ್ತಕ್ಕಂಥದ್ದು. ಇನ್ನಿಬ್ಬರು ಏನಂದ್ರೆ ಯಾದಗಿರಿ ನಗರದ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ರು. ಅಲ್ಲಿ ಕೂಡ ಒಬ್ರು ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಬಂದಿರ್ತಕ್ಕಂಥದ್ದು. ಸದ್ಯ ನೀವು ನೋಡ್ತಾ ಹೋಗ್ಬೋದು ದೃಶ್ಯಾವಳಿಯಲ್ಲಿ ಕೂಡ ಯಾವ ರೀತಿಯಾಗಿ ಅಂದ್ರೆ ಈ ಒಂದು ಬಸ್ಸಿನಲ್ಲಿರ್ತಕ್ಕಂಥ ಯಾವುದೇ ಒಂದು ಅವಶೇಷ ಕೂಡ ಪತ್ತೆ ಆಗಲ್ಲ. ಅಷ್ಟರ ಮಟ್ಟಿಗೆ ಏನಂದ್ರೆ ಬಸ್ಸು ಮತ್ತೆ ಕಾರು ಎರಡೂ ಸುಟ್ಟು ಕರಕಲಾಗಿ ಹೋಗಿರ್ತಕ್ಕಂಥದ್ದು. ಇಲ್ಲಿ ಏನಂದ್ರೆ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಈ ಬಸ್ಸಿನಲ್ಲಿ ಗೂಡ್ಸ್ ಆಗಿರ್ತಕ್ಕಂಥ ಎಲ್ಲವೂ ಕೂಡ ಈಗ ಸುಟ್ಟು ಹೋಗಿರ್ತಕ್ಕಂಥದ್ದು. ಈಗ ಸದ್ಯ ಬಸ್ ಅನ್ನು ಕೂಡ ಆ ಕಡೆ ಕೆಡವಿ ನೋಡ್ತಾ ಇದ್ದಾರೆ. ಯಾಕಂದ್ರೆ ಆ ಬಸ್ ನಲ್ಲಿ ಕೂಡ ಯಾರಾದ್ರೂ ಇನ್ನು ಇದಾರಾ ಅಥವಾ ಇಲ್ವಾ ಎಂದು ಕೂಡ ನೋಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಹೋಗ್ಬೋದು ನೀವು ವಿದ್ಯಾರ್ಥಿಗಳು ಕೂಡ ಈ ಒಂದು ಬಸ್ನ ಯಾವ ರೀತಿಯಾಗಿ ಸುಟ್ಟಿದಲ್ಲ ಈ ಒಂದು ಪ್ರಕರಣವನ್ನ ಅವರು ಕೂಡ ತಿಳಿದುಕೊಳ್ಳಲು ಬಂದಿರತಕ್ಕಂಥದ್ದು. ಸದ್ಯ ಇಲ್ಲಿ ಸಾಕಷ್ಟು ಏನಾದ್ರೂ ಸ್ಥಳೀಯರ ಒಂದು ಜಾಗೃತಿ ಮೇರೆಗೆ ಏನಂದ್ರೆ ಈ ಒಂದು ಬಸ್ಸಿನಲ್ಲಿ ಸಾರ್ವಜನಿಕ ಪ್ರಯಾಣಿಕರನ್ನು ಕೂಡ ಕಾಪಾಡಿರ್ತಕ್ಕಂಥದ್ದು. ಸದ್ಯ ಇಲ್ಲಿ ಒಬ್ಬರು ಪ್ರತ್ಯಕ್ಷ ಬಸ್ ದುರಂತ ನಡೆದಂತ ಘಟನೆಯಲ್ಲಿ ಕೂಡ ಈ ಒಂದು ಪ್ರತ್ಯಕ್ಷ ದರ್ಶಿ ಕೂಡ ಇದ್ರು. ಅವ್ರನ್ನ ನಾನು ಮಾತಾಡ್ತೀನಿ. ಅಣ್ಣ, ಈಗ ಬಸ್ಸು ಏನು ದುರಂತ ಆಯ್ತಲ್ಲ, ಏನಾಯ್ತು? ಫಸ್ಟ್ ಬೆಂಕಿ ಐತದೆ ಸರ್? ಇಲ್ರಿ, ಫಸ್ಟ್ ಬೆಂಕಿ ಹತ್ತಿಲ್ಲ. ಫಸ್ಟ್ ಇವರು ತಮ್ಮ ಮನೆ ದೇವರಾಗಿರ್ತಕ್ಕಂಥ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿಸಿ ಅಲ್ಲಿ ದರ್ಶನ ಪಡೆದು ಊರಿಗೆ ಹೋಗೋರು. ಇವ್ರದ್ದು ಲೋಕಲ್ ಸಿರವಾರ, ಅಲ್ಲಿಗೆ ಹೋಗೋರು. ಬಟ್ ಈ ಕಡೆ ಹುಲ್ಲಿನ ಟ್ರ್ಯಾಕ್ಟರ್ ಹೊಂಟಾಗ ಅದನ್ನ ಸ್ವಲ್ಪ ಕ್ರಾಸ್ ಮಾಡಿ ಹೋಗೋಣ ಅಂತ ಇವರು ಸ್ವಲ್ಪ ಈ ಕಡೆ ರೈಟ್ ಸೈಡ್ ತಗೊಂಡಾಗ VRL ಬಸ್ಸು ನೇರವಾಗಿ ಬಂದು ಡಿಕ್ಕಿ ಹೊಡೆದ್ಮೇಲೆ ಅಲ್ಲೇ ಬ್ರೇಕ್ ಹೊಡೆದ್ರೆ ಪರವಾಗಿದ್ದಿದ್ದಿಲ್ಲ, ಸುಮಾರು ಜಕ್ಕೊಂಡ್ ಬಂದ್ಬಿಡ್ತು. ಹಂಗಾಗಿ ಒಳಗಡೆ ಇರ್ತಕ್ಕಂಥವ್ರು ಏರ್ ಬ್ಯಾಗ್ ಓಪನ್ ಆದ್ರೂ ಕೂಡ ಯಾರು ಅಷ್ಟು ಉಳಿಯುವಂತ ಪರಿಸ್ಥಿತಿ ಇದ್ದಿದ್ದಿಲ್ಲ. 8 ಜನದಲ್ಲಿ 2 ಮಕ್ಕಳು ಮಾತ್ರ ಜೀವಂತವಾಗಿದ್ರು. ಉಳಿಕಾದವ್ರನ್ನ ಸಾಹಸ ಮಾಡಿ ಹೊರಗೆ ಹಿಂದೆ ಇರ್ತಕ್ಕಂಥವ್ರು ಎಲ್ಲರನ್ನ ತೆಗೆದ್ವಿ. ಬಟ್ ಮುಂದಿರೋರ್ನ ತೆಗಿಬೇಕನ್ನಟ್ಟಿಗೆ ಬಸ್ಸಿಗೂ ಮತ್ತು ಕಾರಿಗೆ ಎರಡಕ್ಕೂ ಬೆಂಕಿ ಎತ್ತಿಬಿಡ್ತು. ಹಿಂಗಾಗಿ ಅವ್ರನ್ನ ತೆಗಿಯೋದಾಗ್ಲಿಲ್ಲ. ಉಳಿಕಾದ 5 ಜನನು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. 3 ಜನ, ಇಬ್ರು ಗಂಡ ಹೆಂಡತಿ, 1 ಮಗು ಸುಟ್ಟು ಕರಕಲಾಗಿದೆ. ಅದ್ರ ಜೊತೆಗೆ ಈಗ ಬಸ್ಸಿನಲ್ಲಿರ್ತಕ್ಕಂಥವ್ರು ಎಷ್ಟು ಜನ ಇದ್ರು? ಅವ್ರನ್ನ ಹೆಂಗ ರೆಸ್ಕ್ಯೂ ಮಾಡಿದ್ರು? ಬಸ್ಸಿನಲ್ಲಿ ಸುಮಾರು ಫುಲ್ ಇತ್ತು ಬಸ್ಸು. VRL ಅಂದ್ರೆ ಫುಲ್ ಇತ್ತು ಬಸ್ಸು. ಮುಂದ್ಗಡೆ ಬೆಂಕಿ ಎತ್ತಿದಾಗ ಅವರು ಎಮರ್ಜೆನ್ಸಿ ಡೋರ್ ತೆಗೆದ್ಗೇಸಿ ಎಲ್ಲಾರನು ಹೊರಗಡೆ ತಗೊಂಡ್ಮೇಲೆ ಅವ್ರನ್ನು ಕೂಡ ಹೆಲ್ಪ್ ಮಾಡಿದ್ರು. ಬಟ್ ಅನಿವಾರ್ಯ, ಬಹಳ ಭೀಕರ ದುರಂತಕ್ಕೆ ಮೇನ್ ಕಾರಣ ಅಂದ್ರೆ ರೋಡ್. ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ MP ಗಳಾಗಿರ್ಬೋದು, ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶರಣಬಸಪ್ಪ ದರ್ಶನಪುರ್ ಸರ್ ಆಗಿರ್ಬೋದು, ಇಲ್ಲೆಲ್ಲ ವರ್ಷದಾಗ ಬೇಸ್ ಒಂದು 18 ರಿಂದ 20 ಆಕ್ಸಿಡೆಂಟ್ ಆತಾವ್ರಿ. ಇವನ್ನ ಕೋಳಿ ಕುರಿ ನಾಯಿ ಸತ್ತಂಗ್ ಸಾಯ್ತಾರ ಜನರು. ಇದ್ರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ. ಯಾಕೋ ಗೊತ್ತಿಲ್ಲ. ಯಾಕಂದ್ರೆ ಇದು NH ರಾಷ್ಟ್ರೀಯ ಹೆದ್ದಾರಿ. ಇದ್ರ ಬಗ್ಗೆ ಗಮನ ಹರಿಸ್ಬೇಕಿಲ್ಲ ಅಂದ್ರೆ ನಾವು ಸ್ಥಳೀಯರೆಲ್ಲರೂ ಕೂಡ ಪ್ರೊಟೆಸ್ಟ್ ಮಾಡಿಗೇಸಿ ಈ ಹೆದ್ದಾರಿ ಬಂದ್ ಮಾಡ್ಬೇಕಂತ ಮಾಡಿವಿ. ಜಸ್ಟ್ 1 ವಾರದಿಂದನೇ ಒಬ್ರು ಬೈಕ್ ನಲ್ಲಿ ತೀರ್ಕೊಂಡ್ರು. ಅದಕ್ಕಿಂತ ಮುಂಚೆ 2 ತಿಂಗಳಿಂದಾನೆ ಒಂದೇ ಬೈಕ್ ನಲ್ಲಿ ಗಂಡ ಹೆಂಡತಿ 3 ಮಕ್ಕಳು 5 ಮಂದಿ ಸರ್ಕಾರಿ ಬಸ್ಸಿಗೆ ಹೊಡೆದು ಸತ್ರು. 10 ಫೀಟ್ ಇರ್ಬೇಕು ರಾಷ್ಟ್ರೀಯ ಹೆದ್ದಾರಿ, 10 ಫೀಟ್ ಇಲ್ಲ, 8 ಫೀಟ್ ಇದೆ. ಏನ್ ಮಾಡ್ತಾರೆ ಇವ್ರು? ಮುಖ್ಯಮಂತ್ರಿಗಳ ಗಮನಕ್ಕೂ ತರಬೇಕು. ದಯವಿಟ್ಟು ಮಾಧ್ಯಮದ ಮುಖಾಂತರ ಕಳಕಳಿ ಮನವಿ ಮಾಡ್ಕೊಂತೀವಿ. ಇವ್ರು ತಿಂತಿನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ನಾನ್ ಮೆಂಬರು. ದಯವಿಟ್ಟು ನಮ್ಮ ಕಳಕಳಿ ಮನವಿ ಏನಂತಂದ್ರ ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ತಿಂತಿನಿ ಈ ತರ ಮತ್ತೆ ಯಾವುದೇ ಆತರ ಆಕ್ಸಿಡೆಂಟ್ ಆಗದೆ ಇರೋ ತರ ಕಾಳಜಿ ವಹಿಸ್ಬೇಕ್ರಿ. ಯಾಕಂದ್ರೆ ತಿಂತಿನಿ ಬ್ರಿಡ್ಜ್ ಇಲ್ಲಿ ಸಹ ಹತ್ತಿಗೂಡ್ರವರೆಗೆ ರೋಡ್ ಅಗಲೀಕರಣ ಮಾಡಿದ್ರ ಅಪಘಾತಗಳು ತಪ್ತಾವ. ಈಗ ಆ ಜೀವಕ್ಕೆ ಯಾರು ಬೆಲೆ ಕೊಡ್ತಾರ್ರಿ? ಅವ್ರ ಕುಟುಂಬದ ಪರಿಸ್ಥಿತಿ ಏನು? ಅವ್ರ ತಂದೆ ತಾಯಿ ಮಕ್ಕಳ ಜೀವನ ಹೆಂಗ? ಇದೆಲ್ಲ ದಯವಿಟ್ಟು ಮನಗಾಣ್ರಿ. ಈ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸ್ಬೇಕು. MP ಗಳು ಕೂಡ ಹೆಚ್ಚಿನ ಆಸಕ್ತಿ ವಹಿಸಿಗೇಸಿ ದಯವಿಟ್ಟು ರೋಡ್ ಅಗಲೀಕರಣಕ್ಕೆ ಮೊದಲನೇ ಪ್ರಾಧಾನ್ಯತೆ ನೀಡ್ರಿ ಅಂತ ಹೇಳ್ತೀವಿ. ಓಕೆ, ನೋಡಿದ್ರಲ್ಲ, ಇದು ಏನಂದ್ರೆ ಪ್ರತ್ಯಕ್ಷ ದರ್ಶಿಗಳು ಈ ಒಂದು ಘಟನೆ ದುರಂತದ ಸಂದರ್ಭದಲ್ಲಿ ಕೂಡ ಅವರು
ಇದ್ದಿರ್ತಕ್ಕಂಥದ್ದು. ಯಾಕಂದ್ರೆ ನಾವು ಅವ್ರನ್ನ ಕಾಪಾಡಲು ಕೂಡ ಸಾಕಷ್ಟು ಏನಂದ್ರೆ ಹರಸಾಹಸ ಪಟ್ಟಿವಿ, ಆದ್ರೂ ಕೂಡ ನಮ್ಮ ಕೈ ಮೀರಿ ಹೋಗಿತ್ತು. ಅಂತ ಸಂದರ್ಭದಲ್ಲಿ ಕೂಡ ಬಸ್ಸಿನ ಪ್ರಯಾಣಿಕರನ್ನು ಕೂಡ ನಾವು ಹಿಂದ್ಗಡೆ ಹೋಗಿ ಬಸ್ ಅನ್ನು ಓಪನ್ ಮಾಡಿ ಅಲ್ಲಿರ್ತಕ್ಕಂಥ ಪ್ರಯಾಣಿಕರನ್ನು ಕೂಡ ಕಾಪಾಡಿದ್ವಿ. ಅದ್ರ ಜೊತೆಗೆ ಏನಂದ್ರೆ ಈ ಒಂದು ದುರಂತಕ್ಕೆ ಮೇನ್ ಕಾರಣ ಅಂದ್ರೆ ಇಲ್ಲಿನ ರಸ್ತೆ ಅಗಲೀಕರಣ ಆಗಿಲ್ಲ. ಹಾಗಾಗಿ ಏನಂದ್ರೆ ಪ್ರತಿ ಅಂದ್ರೆ ತಿಂಗಳದಾಗ 2 ಸತಿ 3 ಸತಿ ಇಂತ ಆಕ್ಸಿಡೆಂಟ್ಗಳು ಆಗ್ತವೆ. ಆದ್ರೂ ಕೂಡ ಇಲ್ಲಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಂತ ಸಾವು ನೋವುಗಳು ಆಗ್ತಾ ಇದ್ದಾವೆ. ಕೂಡಲೇ ಇದರ ಬಗ್ಗೆ ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ನಾವು ರಸ್ತೆಯನ್ನ ಬಂದ್ ಮಾಡಿ ಉಗ್ರವಾದ ಹೋರಾಟವನ್ನು ಕೂಡ ಮಾಡ್ತೀವಿ ಅಂತ ಕೂಡ ಇಲ್ಲಿನ ಸ್ಥಳೀಯರು ಹೇಳಿರ್ತಕ್ಕಂಥದ್ದು. ಮಹೇಶ್ ಪೌಟಿ ನ್ಯೂಸ್, ಯಾದಗಿರಿ.